ಇಟ್ಟು ತಲಾಶ್ ಮಾಡ್ತಾ ಇರೋ ಐಟಿ ಅಧಿಕಾರಿಗಳ ದಾಳಿ 3 ದಿನ ಕಳೆದರೂ ಮುಗಿದಿಲ್ಲ. ನೀರಾವರಿ ಇಲಾಖೆಯಲ್ಲಿನ ಗೋಲ್ಮಾಲ್ ಸಂಬಂಧ ಭ್ರಷ್ಟರ ಬಿಲ ಹೊಕ್ಕಿರೋ ಆದಾಯ ತೆರಿಗೆ ಇಲಾಖೆಯವರು ಅವ್ಯವಹಾರವನ್ನ ಎಳೆ ಎಳೆಯಾಗಿ ಬಿಡಿಸಲು ಮುಂದಾಗಿದ್ದಾರೆ. ಮೂರು ದಿನ ಬರೋಬ್ಬರಿ 60ಕ್ಕೂ ಹೆಚ್ಚು ಗಂಟೆಗಳ ಕಾಲ ಕಾಂಟ್ರಾಕ್ಟರ್, ಸಿಎ, ಗುತ್ತಿಗೆದಾರರ ಆಪ್ತರು, ಮೇಲಾಗಿ ಮಾಜಿ ಸಿಎಂ ಬಿಎಸ್ವೈ ಆಪ್ತ, ಹೀಗೆ ಸಾಲು ಸಾಲಾಗಿ ಕುಬೇರರ ಮೇಲೆ ಐಟಿ ದಾಳಿ ಅಸ್ತ್ರ ಬಿಟ್ಟಿದೆ. ನೀರಾವರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಗೋಲ್ಮಾಲ್ ಸಂಬಂಧ ರೇಡ್ ಮಾಡಿರೋ ಐಟಿ 3ನೇ ದಿನವೂ ಅವ್ಯವಹಾರದ ಮೂಲ ಹುಡುಕ್ತಿದೆ. ಕೋಟಿ ಕೋಟಿ ತೆರಿಗೆ ಗುಳುಂ ಆಗಿರೋದೆಲ್ಲಿ ಎಂಬ ಸತ್ಯವನ್ನ ಶೋಧಿಸ್ತಾ ಇದೆ. 3ನೇ ದಿನವೂ ಐಟಿ ದಾಳಿ. ಉಮೇಶ್ ಆಪ್ತನ ಮನೆಯಲ್ಲಿ ಪರಿಶೀಲನೆ. ಬರೋಬ್ಬರಿ 3 ದಿನಗಳಿಂದ ದಂಡೆತ್ತಿ ಬಂದಿರೋ ಐಟಿ ಅಧಿಕಾರಿಗಳು ಸಿಟಿಯಲ್ಲಿ ಶೋಧಿಸುತ್ತಿದ್ದಾರೆ. ಬಿಎಸ್ವೈ ಆಪ್ತ ಉಮೇಶ್ ಆಪ್ತ ಕಾಂಟ್ರಾಕ್ಟರ್ ಸೋಮಶೇಖರ್, ನೀರಾವರಿ ಇಲಾಖೆಗೆ ಸಾಮಗ್ರಿ ಪೂರೈಸುತ್ತಿದ್ದ ರಾಹುಲ್ ಎಂಟರ್ಪ್ರೈಸಸ್ನಿಂದ ಸಾಮಗ್ರಿ ಖರೀದಿಸ್ತಾ ಇದ್ದ ಕಾಂಟ್ರಾಕ್ಟರ್ ಡಿವೈ ಉಪ್ಪಾರ್, ಸಿಎಗಳು, ಹೀಗೆ ಒಂದೇ ವೇಳೆ ಏಕಕಾಲದಲ್ಲಿ ದಾಳಿ ಮಾಡಿದ್ದ ಐಟಿ ಇಂದು ಸೋಮಶೇಖರ್ ಮನೆ, ಸಹಕಾರ ನಗರದಲ್ಲಿನ ರಾಹುಲ್ ಎಂಟರ್ಪ್ರೈಸಸ್ ಕಚೇರಿ ಹಾಗೂ ಸದಾಶಿವನಗರದ ಉಪ್ಪಾರ್ ಕಚೇರಿಯಲ್ಲಿ ಶೋಧ ಕಾರ್ಯ ಮುಂದುವರೆಸಿತ್ತು. ಬೆಳ್ಳಂಬೆಳಗ್ಗೆ ರಾಹುಲ್ ಎಂಟರ್ಪ್ರೈಸಸ್ ಕಚೇರಿಗೆ ಐಟಿ ಅಧಿಕಾರಿಗಳು ಬಂದು ಸಿಮೆಂಟ್ ಮತ್ತು ಸ್ಟೀಲ್ ಡೀಲ್ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಉಪ್ಪಾರ್ ಕಚೇರಿಯಲ್ಲಿ ನೀರಾವರಿ ಟೆಂಡರ್ ಬಗ್ಗೆ ಕೆಲ ದಾಖಲೆಗಳು ಪತ್ತೆಯಾಗಿದ್ದು ವ್ಯವಹಾರ ಸಂಬಂಧಿತ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದೆ. ಉಮೇಶ್ ಜೊತೆ ವ್ಯವಹಾರದಲ್ಲಿದ್ದ ಚಾರ್ಟೆಡ್ ಅಕೌಂಟ್ಸ್ ಕಾಂಟ್ರಾಕ್ಟರ್ಸ್ಗಳ ಮನೆ ಮೇಲೂ ತಲಾಶ್ ನಡೆಯಿತು. ಸೋಮಶೇಖರ್ ಮನೆಯಲ್ಲಿ ಮಹತ್ವದ ದಾಖಲೆ ವಶ. ಐಟಿ ದಾಳಿ ಬೆನ್ನಲ್ಲೇ ಶುರುವಾಯಿತು ಇಡಿ ಭಯ. ಕಳೆದ 3 ದಿನಗಳಿಂದ ಬಿಎಸ್ವೈ ಆಪ್ತ ಉಮೇಶ್ ಸ್ನೇಹಿತನಾಗಿರೋ ಸೋಮಶೇಖರ್ಗೆ ಐಟಿ ಡ್ರಿಲ್ ನಡೆಸಿದೆ. 3ನೇ ದಿನವೂ ತಲಾಶ್ ನಡೆದಿದ್ದು ಕೆಲ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇದರೊಂದಿಗೆ ಸೋಮಶೇಖರ್ ಮತ್ತು ಕುಟುಂಬಸ್ಥರ ಬ್ಯಾಂಕ್ ವ್ಯವಹಾರ ಹಾಗೂ ಆದಾಯದ ಜೊತೆಗೆ ತೆರಿಗೆ ವಂಚನೆಯ ಬಗ್ಗೆಯೂ ಕಡತಗಳು ಸಿಕ್ಕಿವೆ ಎನ್ನಲಾಗಿದೆ. ಇನ್ನು ಕಚೇರಿಯನ್ನು ಶೋಧಿಸಿದ್ದು ಟೆಂಡರ್ ವ್ಯವಹಾರ ಮತ್ತು ಉಮೇಶ್ ಜೊತೆಗಿನ ಹಣಕಾಸು ವ್ಯವಹಾರದ ಬಗ್ಗೆ ವಿಚಾರಣೆ ನಡೆದಿದೆ. ಇನ್ನು ಬಿಎಸ್ವೈ ಆಪ್ತ ಕಾಂಟ್ರಾಕ್ಟರ್ಗಳಿಗೆ ಐಟಿ ದಾಳಿ ಬೆನ್ನಲ್ಲೇ ಇಡಿ ಭಯ ಶುರುವಾಗಿದೆ. ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ದಾಖಲೆ ಪತ್ತೆಯಾಗಿದೆ ಎನ್ನಲಾಗಿದೆ. ದಾಳಿಗೆ ಸಿಲುಕಿದವರು ಪಿಎಂಎಲ್ಎ ಕಾಯ್ದೆಯನ್ನ ಉಲ್ಲಂಘಿಸಿದ ಆರೋಪವಿದ್ದು ಕೆಲ ಕಾಂಟ್ರಾಕ್ಟರ್ಗಳು ತೆರಿಗೆ ವಂಚನೆ ಜೊತೆಗೆ ಅಕ್ರಮವಾಗಿ ಹಣ ಸಂಪತ್ತು ಸಂಗ್ರಹಿಸಿದ್ದಾರಾ ಎಂಬ ಅನುಮಾನ ವ್ಯಕ್ತವಾಗಿದೆ. ಈ ಹಿನ್ನೆಲೆ ಪ್ರಕರಣದ ತನಿಖೆ ಮಾಡಲು ಶೀಘ್ರವೇ ಐಟಿಯಿಂದ ಇಡಿಗೆ ಪತ್ರ ಬರೆಯುವ ಸಾಧ್ಯತೆ ಇದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸಿಟಿ ಉಸ್ತುವಾರಿಗಾಗಿ ಇಬ್ಬರು ಸಚಿವರ ನಡುವೆ ಫೈಟ್ ಶುರುವಾಗಿದೆ. ನಾನು ಸೀನಿಯರ್, ನನಗೇ ಕೊಡಬೇಕು ಅಂತ ಒಬ್ರು, ನನಗೇನ್ ಗೊತ್ತಿಲ್ಲ, ಎಲ್ಲ ಸಿಎಂ ನಿರ್ಧಾರ ಅಂತ ಮತ್ತೊಬ್ರು. ಇನ್ಚಾರ್ಜ್ಗಾಗಿ ಇಬ್ಬರು ಹಿರಿಯರ ನಡುವೆ ಫೈಟ್ ಜೋರಾಗಿದೆ ನೋಡಿ. ಬೆಂಗಳೂರು ಉಸ್ತುವಾರಿ ಕೊಟ್ರೆ ನನಗೆ ಕೊಡಿ, ಇಲ್ಲ ಅಂದ್ರೆ ಇಬ್ಬರಿಗೂ ಅರ್ಧರ್ಧ ಮಾಡಿಬಿಡಿ. ಸಚಿವ ವಿ ಸೋಮಣ್ಣ ಓಪನ್ ಸ್ಟೇಟ್ಮೆಂಟ್. ಒಂದು 3-4 ದಿವಸದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ರೂಪ ಅನ್ನೋದಕ್ಕೆಲ್ಲ ಒಂದು ಅಂಕಿತನ ಹಾಕ್ತಾರೆ. ಯಾರ್ಯಾರು ಬೆಂಗಳೂರು ನಗರಕ್ಕೆ ಅಶೋಕನ್ ಕೊಡ್ತಾರ, ಅವರೇ ಇಟ್ಕೋತಾರ, ಇಲ್ಲ ಸೋಮಣ್ಣನ ಕನ್ಸಿಡರ್ ಮಾಡ್ತಾರ, ಇಲ್ಲ 2 ಮಾಡ್ತಾರ. ಏನು ಮಾಡೋದು ಬೇಡಪ್ಪ, ಅಶೋಕನ್ ನಮ್ದೇನು ತಗರಲಿಲ್ಲ. ನಾನು ಎಲ್ಲಕ್ಕಿಂತ ಸೀನಿಯರ್. ಇವತ್ತೇನು ಅಶೋಕ ಇದ್ದಾನೆ, ಅಶೋಕ MLA ಆಗಿದ್ದಾಗ ನಾನು ಮಂತ್ರಿ ಆಗಿದ್ದೆ, ಅಶೋಕ MLA ಆಗಿರಲ್ಲ, ನಾನು ಮಂತ್ರಿ ಆಗಿದೆ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ. ಹಾಗಂದ್ಬಿಟ್ಟು ನನಗೆ ದುರಾಂಕಾರ ಇಲ್ಲ. ನನಗೆ ಪಕ್ಷ, ನಾನು ಕರೆದಿದ್ದೆ ಅವತ್ತು ನಮ್ಮ ಪಕ್ಷದ ಶಾಸಕರು, ನನ್ನ ಪಕ್ಷದ ಮಂತ್ರಿಗಳನ್ನ ಕರೆದಿದ್ದೆ. ಅದ್ರೊಳಗೆ ಒಂದು 3-4 ಜನ ಬರಕ್ಕಾಗೋಲ್ತು ಅಂದ್ರೆ ಬಾಕಿಯವರು ಅಶೋಕರಿಗೂ ಹೇಳಿದ್ದೆ, ನಾನೇ ಸ್ವತಃ ಹೇಳಿದ್ದೆ. ಅವ್ರು ಚಿಕ್ಕಮಂಗ್ಳೂರಿನಲ್ಲಿ ಇದ್ದೀನಿ ಅಂತ ಹೇಳಿದ್ರು ಅವರು ಪಯ್ಯಗಳು ಯಾರು. ಅಶೋಕ, ಅವನ ಹೆಸರೇ ಅಶೋಕ. ಅವರ ಅಪ್ಪ ಅಮ್ಮ ಅದೇನಕ್ಕೆ ಇಟ್ಟರೋ ಗೊತ್ತಿಲ್ಲ ನನಗೆ, ಅದನ್ನು ಅವ್ರಿಗೆ ಕೇಳಬೇಕು. ಅವನು ಸಾಮ್ರಾಟ ಚಕ್ರವರ್ತಿ ಕೆಲಸನೇ ಬೇರೆ, ನನ್ನ ಕೆಲಸನೇ ಬೇರೆ. ನಾನು ಸಾಮಾನ್ಯ ಜನರು ಒಡನಾಡ್ತಾ ಇದ್ದೀನಿ.
ಬೆಂಗಳೂರು ನಗರ ಉಸ್ತುವಾರಿಗಾಗಿ ಸಚಿವ ವಿ ಸೋಮಣ್ಣ ಇಟ್ಟ ಬೇಡಿಕೆ ಇದು. ಮೊನ್ನೆ ಬೆಂಗಳೂರು ನಗರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕೆ ಸೋಮಣ್ಣ ಸಭೆ ಕರೆದಿದ್ರು. ಆದ್ರೆ ಹಂಗಾಮಿ ಉಸ್ತುವಾರಿ ನನ್ನನ್ನ ಬಿಟ್ಟು ಸೋಮಣ್ಣ ಯಾಕೆ ಸಭೆ ಮಾಡ್ತಿದ್ದಾರೆ ಅಂತ ಅಶೋಕ್ ಗರಂ ಆಗಿದ್ರಂತೆ. ಅದಕ್ಕೆ ಸಭೆಗೂ ಅಶೋಕ್ ಬಂದಿರಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಸೋಮಣ್ಣ ಬೆಂಗಳೂರು ನಗರದ ಉಸ್ತುವಾರಿಯನ್ನ ಅರ್ಧರ್ಧ ಮಾಡಿ ಹಂಚಿಬಿಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಸೋಮಣ್ಣನವರ ಮಾತು ಕೇಳಿದ ಅಶೋಕ್ ನಯವಾಗಿ ತಿರುಗೇಟು ಕೊಟ್ಟರು. ಯಾವುದೇ ಶಾಸಕರಾಗಲಿ ಯಾವುದೇ ಸಚಿವರಾಗಲಿ ಸಭೆ ಕರೆದಾಗ ನನ್ನ ಪೂರ್ವ ನಿಗದಿತ ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ರೆ ಅಥವಾ ಬೇರೆ ಜಿಲ್ಲೆಗಳಲ್ಲಿ ನನ್ನ ಪ್ರವಾಸಕ್ಕೆ ಹೋಗಿದ್ದರೆ ನಾನು ಆ ಸಭೆಗಳಿಗೆ ಹೋಗೋಕ್ಕಾಗದೇ ಇಲ್ಲ. ಯಾಕಂದರೆ ನನ್ನದೇ ಕಾರ್ಯಕ್ರಮ ಇರ್ತದೆ. ಅದಿಲ್ಲದಂಥ ಸಂದರ್ಭದಲ್ಲಿ ಯಾರೇ ಸಭೆ ಕರೆದ್ರು, ಶಾಸಕರೇ ಕರೀಲಿ, ಮಂತ್ರಿನೇ ಕರೀಲಿ, ಯಾರೇ ಕರೆದ್ರು ಕೂಡ ನನ್ನ ಸಭೆಗೆ ಹೋಗುವಂಥದ್ದು ನನ್ನ ಪರಿಪಾಠ ಇದೆ. ಯಾರು ಬೇಕಾದರೂ ಮಾಡ್ಕೊಂಡ್ಲಿ, ಆದರೆ ನಾನು ಮುಖ್ಯಮಂತ್ರಿಗಳ ಪರಮಾಧಿಕಾರವನ್ನು ಪ್ರಶ್ನೆ ಮಾಡಲ್ಲ. ಅವ್ರಿಗಿರೋ ಅಂಥ ಅಧಿಕಾರವನ್ನು ಅವ್ರು ಮಾಡ್ತಾರೆ. ನನಗಿಲ್ಲದೆ ಇರೋವಂಥ ಅಧಿಕಾರವನ್ನು ನಾನು ಮಾಡೋಕ್ಕಾಗಲ್ಲ. ನಾನು ಯಾರಿಗೂ ಕಾಂಪಿಟೇಟ್ರು ಅಲ್ಲ. ನಾನು ಯಾವುದೇ ಡಿಮ್ಯಾಂಡನ್ನು ಇಟ್ಟಿಲ್ಲ. ನಾನು ಯಾವುದನ್ನು ಕೇಳೋದಿಲ್ಲ. BJPಗೆ ಒಳ್ಳೇದಾಗಬೇಕು ಅಷ್ಟು ಬಿಟ್ಟರೆ ನಂದೇನು. ಒಂದ್ ಕಡೆ ಸೋಮಣ್ಣ ಬೆಂಗಳೂರನ್ನೇ 2 ಭಾಗ ಮಾಡಿ ಉಸ್ತುವಾರಿ ಹೊಣೆ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರೆ, ಇನ್ನೊಂದ್ ಕಡೆ ಅಶೋಕ್ ಸಿಎಂ ನಿರ್ಧಾರ ಅಂತಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳನ್ನ ಕೇಳಿದಾಗ ಅವರು ಹೇಳಿದ್ದಿಷ್ಟು. ಈಗ ಯಾರಿಗೆ ಯಾವ ಜಿಲ್ಲಾ ಉಸ್ತುವಾರಿ ಕೊಡಬೇಕನ್ನುವಂಥದ್ದು ನಾನು ಸೌಹಾರ್ದಿತವಾಗಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಆ ತೀರ್ಮಾನವನ್ನು ಮಾಡ್ತೀನಿ. ಎಲ್ಲರೂ ನಮ್ಮವರೇ ಇದ್ದಾರೆ. ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ಬೆಂಗಳೂರು ಬಹಳ ಮಹತ್ವದ್ದು. ಹೀಗಾಗಿ ಬೆಂಗಳೂರಿನ ಬಗ್ಗೆ ಎಲ್ಲರ ಜೊತೆಗೂ ಚರ್ಚೆ ಮಾಡಿ ಸೌಹಾರ್ದತೆಯಿಂದ ಅದನ್ನು ಬಗೆಹರಿಸ್ತೇನೆ ಅನ್ನೋಂಥದ್ದನ್ನು ವಿಶ್ವಾಸ ನನಗೆ. ಅಷ್ಟಕ್ಕೂ ಬೆಂಗಳೂರು ನಗರ ಉಸ್ತುವಾರಿ ಮೇಲೆ ಕಣ್ಣಿಟ್ಟಿರೋದು ಒಬ್ಬರಲ್ಲ, ಇಬ್ಬರಲ್ಲ, ಹಲವು ಸಚಿವರಿದ್ದಾರೆ. ಆರ್ ಅಶೋಕ್ ಬೆಂಗಳೂರು ಹಂಗಾಮಿ ಉಸ್ತುವಾರಿ, ವಿ ಸೋಮಣ್ಣ ಗೋವಿಂದರಾಜನಗರ ಶಾಸಕ ಸಚಿವ, ಡಾಕ್ಟರ್ ಅಶ್ವಥ್ ನಾರಾಯಣ್ ಮಲ್ಲೇಶ್ವರಂ ಶಾಸಕ ಸಚಿವ, ಮುನಿರತ್ನ ನಾಯ್ಡು RR ನಗರ ಶಾಸಕ ಸಚಿವ, ST ಸೋಮಶೇಖರ್ ಯಶವಂತಪುರ ಶಾಸಕ ಸಚಿವ. ಇಷ್ಟು ಜನ ಬೆಂಗಳೂರು ಉಸ್ತುವಾರಿಗಾಗಿ ಪೈಪೋಟಿ ಮಾಡ್ತಿದ್ದಾರೆ. ಆದರೆ ಬೆಂಗಳೂರು ನಗರ ಹಂಗಾಮಿ ಉಸ್ತುವಾರಿಯಾಗಿ ಸದ್ಯಕ್ಕೆ ಆರ್ ಅಶೋಕ್ಗೆ ಸಿಎಂ ಹೊಣೆ ಕೊಟ್ಟಿದ್ದಾರೆ. ಹೇಳಿ ಕೇಳಿ ಬೊಮ್ಮಾಯಿ ಅವರಿಗೆ ಅಶೋಕ್ ಕ್ಲೋಸ್ ಫ್ರೆಂಡ್. ಹೀಗಾಗಿ ವಿ ಸೋಮಣ್ಣ ಸೇರಿದಂತೆ ಹಲವು ಸಚಿವರು ಸಹಜವಾಗಿ ಸಿಟ್ಟಾಗಿದ್ದು ಒಳಗೊಳಗೆ ಬೆಂಗಳೂರು ನಗರ ಉಸ್ತುವಾರಿಗಾಗಿ ಲಾಬಿ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 2 ದಿನಗಳ ಬಿಡುವು ಕೊಟ್ಟಿದ್ದ ಮಳೆರಾಯ ಇಂದು ಮತ್ತೆ ಅಬ್ಬರಿಸಿದ್ದಾನೆ. ಬೆಳಗ್ಗೆಯಿಂದ ಜಿಟಿಜಿಟಿಯಾಗಿ ಬಿದ್ದ ಮಳೆ ಮಧ್ಯಾಹ್ನದ ಹೊತ್ತಿಗೆ ಜೋರಾಗಿ ಸುರಿಯಿತು. ಮೆಜೆಸ್ಟಿಕ್, ಜಯನಗರ, JP ನಗರ, ಶೇಷಾದ್ರಿಪುರಂ ಸೇರಿದಂತೆ ಬಹುತೇಕ ಕಡೆ 1 ತಾಸುಗಳ ಕಾಲ ನಿರಂತರ ಮಳೆಯಾಗಿದೆ. ನಗರದ ಹಲವೆಡೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರಿಗೆ ಸಮಸ್ಯೆ ಉಂಟು ಮಾಡಿತು. ಮಲ್ಲೇಶ್ವರಂನ ಮಂತ್ರಿ ಮಾಲ್ ಮುಂಭಾಗದ ಸಂಪಿಗೆ ರಸ್ತೆಯಲ್ಲಿ ನೀರು ನಿಂತು ಸಂಚಾರ ದಟ್ಟಣೆ ಉಂಟಾಯಿತು. ಬೈಕ್ ಸವಾರರು ಹಾಗೂ ಪಾದಚಾರಿಗಳು ರಸ್ತೆ ದಾಟಲು ಹರಸಾಹಸಪಟ್ಟರು. ಕೇವಲ 1 ತಾಸು ನಿರಂತರ ಮಳೆ ಸುರಿದ ಹಿನ್ನೆಲೆ ಈ ರೀತಿಯಾದ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು. ಇನ್ನು ಮುಂದಿನ 5 ದಿನಗಳ ಕಾಲ ನಗರದಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ನಾಳೆಯಿಂದ 3 ದಿನ ಗಾಳಿ ಸಹಿತ ಮಳೆಯಾದರೆ 12 ಮತ್ತು 13ರಂದು ಗುಡುಗು ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿ ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಂದಹಾಗೆ ನಗರದಲ್ಲಿ ಬೆಳಗ್ಗೆಯಿಂದ 8.4 ಮಿಲಿಮೀಟರ್ ಮಳೆ ದಾಖಲಾಗಿದೆ. ನಗರದಲ್ಲಿ ಇಂದು ಬೆಳಗ್ಗೆ 8 ಗಂಟೆಗೆ 8.4 ಮಿಲಿಮೀಟರ್ ಮಳೆ ದಾಖಲಾಗಿದೆ. 88 ಡಿಗ್ರಿ ಪೂರ್ವ ರೇಖಾಂಶದ ಮೇಲೆ 22 ಡಿಗ್ರಿ ಅಕ್ಷಾಂಶದ ಉತ್ತರಕ್ಕೆ ಒಂದು ಡ್ರಪ್ ಕೂಡ ಇರುವುದರಿಂದ ಬೆಂಗಳೂರಿನ ಹವಾಮಾನದ ಮೇಲೆ ಸ್ವಲ್ಪ ಪರಿಣಾಮ ಬೀರಿದೆ ಅಂತ ಹೇಳ್ಬೋದು. ನಾಳೆ ಮತ್ತು ನಾಡಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 1-2 ಕಡೆ ಭಾರಿ ಮಳೆಯ ನಿರೀಕ್ಷೆ ಇದ್ದು ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಹಾಗೂ ಬೆಂಗಳೂರು ನಗರಕ್ಕೆ ದಿನಾಂಕ 12 ಹಾಗೂ 13ರಂದು 1-2 ಕಡೆ ಭಾರಿ ಮಳೆಯ ನಿರೀಕ್ಷೆ ಇದ್ದು ಯೆಲ್ಲೋ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿದೆ. ಹವಾಮಾನ ಮುನ್ಸೂಚನೆ ಪ್ರಕಾರ ಇವತ್ತು ಮತ್ತು ನಾಳೆ ಇನ್ನು ಕೂ ಆಪ್ ಮೂಲಕ ಸಾರ್ವಜನಿಕರಿಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ತಳ್ಳೋಗಾಡಿ ವ್ಯಾಪಾರಿಗಳು ಮೆಗಾ ಫೋನ್ ಬಳಸಿದ್ರೆ ಜನರಿಗೆ ಕಿರಿಕಿರಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು. ಹೌದು ಅಂತ 100% ಆನ್ಸರ್ಸ್ ಬಂದಿದ್ರೆ, ಇಲ್ಲ ಅಂತ 0% ಆನ್ಸರ್ಸ್ ಬಂದಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.